ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಈ ವಿಡಿಯೋ ನೋಡ್ತಿರಬಹುದು ನೀವು. ಒಂದು ಪಾಟ್ಗೆ ನೀರು ಹಾಕ್ತಾ ಇರೋದು ಅದೆಲ್ಲ ಕಾಮನಾಗಿ ಎಲ್ಲರೂ ಹಾಕ್ತಾರೆ, ಏನಪ್ಪ ಇವ್ರು ಏನು ತೋರಿಸ್ತಾರೆ ಅಂತ ಅಂದ್ಕೊಳ್ಬೇಡಿ. ಇದು ಪಾರ್ಕಲ್ಲಿ ನಾವು ಡೈಲಿ ವಾಕ್ ಬರ್ತಾಯಿದ್ವಿ. ವಾಕ್ ಬರಬೇಕಾದ್ರೆ ಒಂದು ನನ್ನ ಗಮನಕ್ಕೆ ಬಂದಿದ್ದು, ಎಲ್ಲ ಗಿಡಗಳು ಕೂಡ ನೀರಿಲ್ಲದೆ ಬತ್ತು ಹೋಗ್ಬಿಟ್ಟಿತ್ತು. ಎಲ್ಲ ಹಸಿರಾಗಿರೋದೆಲ್ಲ ಮಳೆಗಾಲ ಚಳಿಗಾಲದಲ್ಲಿ ತುಂಬ ಹಸಿರಾಗಿರುತ್ತೆ. ಇವಾಗ ನೋಡಿದ್ರೆ ಎಲ್ಲ ಒಣಗೋಗ್ಬಿಟ್ಟಿದೆ. ನೋಡ್ಬಿಟ್ಟು ನನಗೆ ಇಲ್ಲ, ಏನಾದರೂ ಇದಕ್ಕೆ ಒಂದೇನಾದರೂ ಮಾಡಬೇಕಲ್ಲ. ನನ್ನ ಕೈಲಿ ಎಲ್ಲನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ನನ್ನ ಕೈಲಿ ಆಗೋವಷ್ಟು ಪರಿಸರಕ್ಕೆ ಒಂದು ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಡೈಲಿ ಬರ್ಬೇಕಾದ್ರೆ ನಾವು ಡೈಲಿ ವಾಕಿಂಗ್ ಅಂತೂ ಬರ್ತೀವಿ. ಆ ಟೈಮ್ನಲ್ಲಿ ಒಂದು ಬಾಟಲ್ ನೀರು ತೊಗೊಂಡು ಬಂದು ಆ ಗಿಡಕ್ಕೆ ಹಾಕಿದ್ರೆ ಎಷ್ಟು ಯೂಸ್ಫುಲ್ ಆಗುತ್ತಲ್ವ. ಆ ಗಿಡ ಒಂದು ಜೀವ, ಅದು ಒಂದು ಜೀವ ಬದುಕುತ್ತೆ. ಇಲ್ಲಾಂದರೆ ನೋಡಿ, ಹೀಗೆ ಎಲ್ಲರೂ ಈ ಪಾರ್ಕಿಂದ ಎಲ್ಲರೂ ಉಪಯೋಗ ಪಡ್ಕೊಳ್ತಾರೆ. ಇವಾಗ ಒಂದು ಮಕ್ಳ ಕೈಲಿ ಹಾಕಿಸ್ದಾಗ, ನಾವು ಹಾಕೋ ಬದಲು ಆ ಮಕ್ಳ ಕೈಲಿ ಹಾಕಿಸ್ದಾಗ ಗಿಡ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ಆ ಮಕ್ಕಳು ಹಾಕಿದಾಗ ಆವಾಗ ಅವ್ರಿಗೇನು ಅನಿಸುತ್ತೆ, ಓ ಈ ಥರ ಗಿಡಗಳನ್ನ ಬೆಳೆಸ್ಬೇಕು ಅನ್ನೋದು ಅವ್ರಿಗೆ ಒಂದು ಮಂತಟ್ಟಾಗತ್ತೆ. ಅವರು ಮಕ್ಕಳನ್ನ ಆಟಾಡಕ್ಕೆ ಕರ್ಕೊಂಡು ಬರ್ತಾರೆ. ದೊಡ್ಡವರು ಸಣ್ಣ ಮಕ್ಕಳು ಎಲ್ಲರೂ ವಾಕ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ತುಂಬ ಉಪಯೋಗ ಇದೆ ಪಾರ್ಕಿಂದ. ಪರಿಸರಕ್ಕೆ ನಾವು ಎಷ್ಟು ಅವಲಂಬನೆ ಆಗಿದ್ದೀವಿ ಅಂತ ಹೇಳಿದ್ರೆ, ಪರಿಸರ ಇಲ್ಲದೆ ಮಾನವ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಅವಲಂಬನೆ ಆಗ್ತಿರೋದು ಪರಿಸರದ ಮೇಲೆ ಮಾತ್ರನೇ ಅವಲಂಬನೆ ಆಗಿರೋದು. ಹಾಗಾಗಿ ಪರಿಸರನ ಉಳಿಸೋಣ, ಬೆಳೆಸೋಣ. ಈ ಸಮ್ಮರ್ ಡೇಸಲ್ಲಿ, ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಗಿಡ ಮರ ಪಕ್ಷಿ ಪ್ರಾಣಿ ಕುಲಕ್ಕೆ ಆಹಾರ ನೀಡಿ ಸ್ವಲ್ಪ ನೀರು ಹಾಕೋಣ ಅಂತ ಹೇಳಿ ಬಯಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.